ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ರೋಟಿ ಮೇಕರ್ ತೊಗೊಂಡಿದ್ದೆ, ಅಟ್ಟರ್ ವೇಸ್ಟ್ ಅಂತ ಹೇಳಿಬಿಟ್ಟಿದ್ದೆ ನಾನು. ಆ್ಯಂಡ್ ಅದು ಹಾಗೆ ಆಗಿತ್ತು ಕೂಡ. ನನಗದು ಒಂದು ಚಪಾತಿನೂ ಕೂಡ ಅದ್ರಲ್ಲಿ ಮಾಡೋಕ್ಕೆ ಬರಲೇ ಇಲ್ಲ. ಸೊ ಅದು ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲಪ್ಪ ಅಂತ ತುಂಬ ದಿನ ಯೋಚನೆ ಮಾಡಿ ಕರೆಕ್ಟ್ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿನ, ಅಂದರೆ ಯಾವ ಥರ ಗೋಧಿ ಹಿಟ್ಟನ್ನ ಕಲಿಸ್ಬೇಕು ಈ ರೋಟಿ ಮೇಕರ್ನ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಂತರ ಅವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ ನನಗೆ, ಇದು ನಮಗೆ ವೇಸ್ಟು, ಒಂದು ಸ್ವಲ್ಪನೂ ಯೂಸಿಗೆ ಬರ್ತಾಯಿಲ್ಲ, ನಾವೂ ಸಹ ತೆಗೆದಿಟ್ಬಿಟ್ಟಿದ್ದೀವಿ ಅಂತ. ದಯವಿಟ್ಟು ಯಾರ್ಯಾರೆಲ್ಲ ತೆಗೆದಿಟ್ಟಿದ್ದೀರಾ ಅದನ್ನು ವಾಪಸ್ ತೆಗೆದಿಟ್ಕೊಳ್ಳಿ, ಏಕೆಂದರೆ ತುಂಬ ಚೆನ್ನಾಗಿದೆ, ತುಂಬ ಯೂಸಿಗೆ ಬರುತ್ತೆ. ಆ್ಯಂಡ್ ಬೆಳಗಿನ ಹರಿವರಿಗೆ ಮಕ್ಳಿಗೆ ಕಳಿಸ್ಬೇಕು, ಹಸ್ಬೆಂಡ್ಗೆ ಲಂಚ್ ಪ್ಯಾಕ್ ಮಾಡಬೇಕು ಅಂತ ಅಂದಾಗ ಎಷ್ಟು ಚಪಾತಿ ಹರಿಬೇಕಾಗುತ್ತೆ ಅಲ್ವಾ, ತಿಂಡಿಗೂ ಬೇಕು, ಲಂಚ್ ಬಾಕ್ಸ್ಗೂ ಬೇಕು ಅಂತ ಅಂದಾಗ ಆವಾಗ ಇದು ಸಖತ್ ಯೂಸಿಗೆ ಬರುತ್ತೆ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ನಿಮಗೆ ನಿಮ್ಮ ಮನೆಯಾಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮಲ್ಟಿಗ್ರೇನ್ ಆಟ ನಮ್ಮಲ್ಲೇ ಸಿಗೋವಂಥದ್ದನ್ನು ನಾನು ಬಳಸ್ತಾ ಇದ್ದೀನಿ. ಇದು ಹೇಗೆ ಕಲಿಸ್ಬೇಕು ಅಂತ ಇವಾಗ ಪರ್ಫೆಕ್ಟ್ ಟ್ರಿಕ್ಸ್ನ ನಾನಿಲ್ಲಿ ತೋರಿಸ್ತೀನಿ. ನಾವು ಯೂಶ್ವಲಿ ಚಪಾತಿಗೆ ಹೇಗೆ ಕಲಿಸ್ತೀವಿ, ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ. ಸೊ ರೋಟಿ ಮೇಕರ್ಗೆ ನಾವು ಗಟ್ಟಿ ಚಪಾತಿನ ನಾವು ನಾರ್ಮಲಾಗಿ ಕೈಯಲ್ಲಿ ಅರಿಯೋ ಅಂಥ ಚಪಾತಿ ಹಿಟ್ಟನ್ನು ಹಾಕ್ಬಿಟ್ರೆ ಅದು ನೀಟಾಗಿ ಪ್ರೆಷರ್ ಆಗಲ್ಲ ಅದಕ್ಕೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಾರ್ಮಲಾಗಿ ನಾವು ಫಸ್ಟ್ ಹೇಗೆ ಚಪಾತಿ ಕಲಿಸ್ಕೊತೀವೋ ಹಾಗೇ ಕಲಿಸ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಸಾಫ್ಟಾಗಿ ಕಲಿಸ್ಕೋಬೇಕು. ಯೂಶ್ವಲಿ ನಾವು ಹೋಳಿಗೆಗೆ ಮಾಡ್ತೀವಿ ನೋಡಿ ಕಣಕ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಟೆಕ್ಸ್ಚರ್ ಬರುತ್ತೆ ಅಂತ ಅಂದ್ಕೊತೀನಿ ನಾನು. ಸೊ ನೋಡಿ ಇಲ್ಲಿ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ಚಪಾತಿ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಮಿನಿಮಮ್ ಇದನ್ನು ಅರ್ಧ ಗಂಟೆ ನಾವು ನೆನಿಲಿಕ್ಕೆ ಬಿಡಲೇಬೇಕು. ನೆಂದಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ನೆಂದಿಲ್ಲ ಅಂತ ಅಂದರೆ ನಾವು ರೋಟಿ ಮೇಕರಲ್ಲಿ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಒಂದೇ ಕಡೆ ಪ್ರೆಷರ್ ಆಗಿ ನೀಟಾಗಿ ಅದು ಪ್ರೆಸ್ ಆಗಲ್ಲ. ಸೊ ಇವಾಗ ನೆನೆಸಿದ್ದೀನಿ ನಾನು, ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ರೋಟಿ ಮೇಕರ್ ಏನಿದೆಯಲ್ಲ ಅದನ್ನು ಬಿಸಿಗೆ ಇಟ್ಕೊಳ್ಳಿ. ಸೊ ಇವಾಗ ಒಂದು ತಟ್ಟೆನಲ್ಲಿ ಗೋಧಿ ಹಿಟ್ಟು ಡ್ರೈನ ತೊಗೊಂಡು ಕೈನ ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಒರಳಿಸ್ಕೊಂಡು ಸ್ವಲ್ಪನೇ ಉಂಡೆ ಮಾಡ್ಕೊಳ್ಳಿ. ನೀವು ಕೈನ ಗೋಧಿ ಹಿಟ್ಟಿನಲ್ಲಿ ಒರಳಿಸ್ಕೊಳ್ಳಿಲ್ಲ ಅಂತ ಅಂದರೆ ಕೈಗೆ ಹಿಟ್ಟು ಅಂಟುತ್ತೆ, ಹಾಗಾಗಿ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಆ ಉಂಡೆ ಏನು ತೊಗೊಂಡಿರ್ತೀರಲ್ಲ ಅದನ್ನು ಸಹ ಗೋಧಿ ಹಿಟ್ಟಿಗೆ ಹಾಕಿಬಿಟ್ಟು ಡ್ರೈ ಗೋಧಿ ಹಿಟ್ಟನ್ನು ಮೇಲ್ಗಡೆ ಈ ರೀತಿ ಉರುಳಿಸ್ಬಿಟ್ಟು ಜಸ್ಟ್ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ರೆ ಆಯಿತು. ನೀಟಾಗಿ ಉಂಡೆ ಆಗುತ್ತೆ. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ನಾವು ತೊಗೊತೀವಿ ನೋಡಿ, ಒಂದೊಂದೇ ಸ್ವಲ್ಪನೇ ಉಂಡೆಗಳನ್ನ ಆ ರೀತಿಯೇ ತೊಗೋಬೇಕು. ಇದನ್ನು ಸ್ವಲ್ಪ ತೆಳು ಇರುತ್ತೆ, ಹಾಗಾಗಿ ಪ್ರತಿಯೊಂದು ಸಲನೂ ಇದನ್ನು ಗೋಧಿ ಹಿಟ್ಟಿನಲ್ಲೇ ಕೈನ ಒರಳಿಸ್ಬಿಟ್ಟು ತೆಗೊತಾ ಇರಿ. ತುಂಬ ಸಾಫ್ಟಾಗುತ್ತೆ, ತುಂಬ ಸಾಫ್ಟಾಗಿರಬೇಕು. ಆ್ಯಕ್ಚುಲಿ ಇದು ಹಿಟ್ಟು ಇದೇ ರೀತಿಯಲ್ಲಿ ಇರಬೇಕು. ಸೊ ನೋಡಿ ಕೈನಲ್ಲೇ ಎಷ್ಟು ನೀಟಾಗಿ ಅದು ರೌಂಡಾಗಿ ಸಖತ್ತಾಗಿ ಆಗ್ತಾಯಿದೆ. ಪ್ಲೇಟ್ಗೂ ಸಹ ಎಲ್ಲೂ ಅಂಟೋದಿಲ್ಲ. ಇಲ್ಲಿ ನಾನು ಫಸ್ಟ್ ಹಿತೈಷ್ಗೆ ಮಾಡಿ ಕೊಡ್ತಾ ಇದ್ದೀನಿ. ಮನೆಯಲ್ಲೂ 1.5 ಚಪಾತಿ ತಿಂತಾನೆ, ಸ್ಕೂಲಿಗೆ 1.5 ಚಪಾತಿ ಹಾಕ್ತೀನಿ, ಹಾಗಾಗಿ 3 ಚಪಾತಿನ ನಾನಿಲ್ಲಿ ಪೀಸ್ ಅಂದರೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾನು ಹಾಗೆ ಇಡ್ತೀನಿ. ನೆಕ್ಸ್ಟು ತಿಂಡಿಗೆ ಇನ್ನೊಂದು ಅವರ್ ಬಿಟ್ಕೊಂಡು ಪ್ರದೀಪ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಆಗುತ್ತೆ. ಸೊ ಇಲ್ಲಿ ನಾನು 2 ಥರ ಮಾಡ್ತಾಯಿದ್ದೀನಿ. ಅಂದರೆ ಡೈರೆಕ್ಟಾಗಿ ನೀವು ರೋಟಿ ಮೇಕರ್ನಲ್ಲೇ ನೀವು ಬಿಸಿ ಮಾಡಿಕೊಂಡು ಚಪಾತಿ ಮಾಡಿಬಿಡ್ಬೋದು. ಅದು ಸ್ವಲ್ಪ ಅಂದರೆ ಕಾಕ್ರ ಥರ ಬರುತ್ತೆ. ಯೂಶ್ವಲಿ ಕಾಕ್ರ ಸ್ವಲ್ಪ ಕ್ರಿಸ್ಪಾಗಿರುತ್ತೆ ನೋಡಿ, ಆ ರೀತಿ ಬರುತ್ತೆ. ಬಟ್ ನನಗೆ ಫುಲ್ಕಾ ಬೇಕು. ಇಲ್ಲೇ ಕ್ರಿಸ್ಪ್ ಮಾಡಿಬಿಟ್ರೆ ಇನ್ನು ಲಂಚ್ ಬಾಕ್ಸಿಗೆ ಹಾಕಿದಾಗ ಇನ್ನೂ ಕ್ರಿಸ್ಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇನ್ನೊಂದು ಕಡೆ ತವಾನೂ ಸಹ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಬೇಸಿಕಲಿ ಏನಂತ ಅಂದರೆ ಅರಿಯೋ ಅಂಥ ಟೆನ್ಷನ್ ಇರಲ್ಲ ಬೆಳಗ್ಗೆ ನಮಗೆ. ಸೊ ಇವಾಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಜಸ್ಟ್ ರೋಟಿ ಮೇಕರಲ್ಲಿ ಈ ರೀತಿ ಇಟ್ಬಿಟ್ರೆ ಸಾಕು, ನೀಟಾಗಿ ಅದು ಪ್ರೆಸ್ ಆಗುತ್ತೆ, ನಮಗೆ ಅರಿಯೋ ಟೆನ್ಷನ್ ಇರಲ್ಲ. ಈ ಅರ್ದಿರೋವಂಥ ಚಪಾತಿನ ಕಾದಿರೋವಂಥ ತವಾಗೆ ಹಾಕಿ 2 ಕಡೆ ಫುಲ್ಕಾ ಥರ ಬೇಯಿಸೋದು ಅಷ್ಟೇ. ಸೊ ನೋಡಿ ಎಷ್ಟು ಸುಲಭ ಆಯಿತು ಅಂತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದೇ ಒಂದು ಚಪಾತಿ, ಯಾವ ಚಪಾತಿ ಮಾಡಿದ್ದೆ ಅವಾಗ, ಇದು ಮೂಂಗ್ ದಾಲ್ ಚಪಾತಿ, ಹೆಸರುಬೇಳೆ ಚಪಾತಿ ಮಾಡಿದ್ದೆ. ಅವಾಗ ಒಂದೂ ಸಹ ಅದರಲ್ಲಿ ಬರಲೇ ಇಲ್ಲ. ಏಕೆಂದರೆ ನಾನು ನಾರ್ಮಲ್ ಚಪಾತಿ ಯಾವ ರೀತಿ ಕಲಿಸ್ತಿದ್ನೋ ಹಿಟ್ಟು, ಅದೇ ಗಟ್ಟಿ ಚಪಾತಿ ಹಿಟ್ಟನ್ನು ಪ್ರೆಸ್ ಮಾಡೋಕ್ಕೆ ಹೋದೆ, ಬಟ್ ಸ್ವಲ್ಪನೂ ಚೆನ್ನಾಗಿ ಬರಲಿಲ್ಲ. ಆಮೇಲೆ ನೀಟಾಗಿ ಕಲ್ತ್ಕೊಂಡೆ ಹೇಗೆ ಯೂಸ್ ಮಾಡೋದು. ವೀಡಿಯೋಗಳಲ್ಲೆಲ್ಲ ತೋರಿಸ್ತಾರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ, ಬಟ್ ನನಗೇನಿಗೆ ಬರ್ತಾಯಿಲ್ಲ ಅಂತ ನಾನು ಬಿಡಲಿಲ್ಲ.
ಅಂತೂ ಕಲ್ತ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಇದು ನಂಬರ್ 1 ಇರಲೇಬೇಕು ಅಂತ ಅನ್ನಿಸ್ತು. ಎಲ್ಲ ವರ್ಕಿಂಗ್ ವುಮೆನ್ಸ್, ಖಂಡಿತ ವರ್ಕಿಂಗ್ ವುಮೆನ್ಸ್ ಅಷ್ಟೇ ಅಲ್ಲ, ಮನೆ ಗೃಹಿಣಿಯರು ಅಷ್ಟೇ ಎಲ್ಲರೂ ಇದನ್ನು ತೆಗೆದಿಟ್ಕೊಳ್ಳಿ, ಸಖತ್ತಾಗಿ ಬರುತ್ತೆ ಚಪಾತಿ. ಸೊ ನೋಡ್ತಾ ಇದ್ದೀರಲ್ವ, ಫಟಾಫಟ್ ಅಂತ 5 ನಿಮಿಷದಲ್ಲಿ ಒಂದು 10-15 ಚಪಾತಿ ಮಾಡಿ ಕೊಟ್ಬಿಡ್ಬೋದು, ಸರ್ವ್ ಮಾಡಿಬಿಡ್ಬೋದು ನೀವು, ಅಷ್ಟು ಸಖತ್ತಾಗಿದೆ. ಸೊ ಇವಾಗ ಬೆಳಗ್ಗೆ ನಾನು ಹಿತೈಷ್ಗೆ ಫಸ್ಟ್ ಕೊಟ್ಟಿದ್ದೆ ಅಲ್ವಾ, ಇಲ್ಲಿ ನಾನು ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದ್ರ ಸಾಫ್ಟ್ನೆಸ್ ಎಷ್ಟಿದೆ, ಎಷ್ಟು ಮೃದುವಾಗಿ ಬಂದಿದೆ ಚಪಾತಿ ಅಂತ ನೀವು ನೋಡ್ಬೋದು. ಕೆಲವೊಮ್ಮೆ ಇದು ಹಿಟ್ಟಿನ ಮೇಲೂ ಸಹ ಚಪಾತಿ ಸಾಫ್ಟ್ನೆಸ್ ಹೋಗುತ್ತೆ. ಈ ಚಪಾತಿಗೆ ನಾನು ಹುರುಳಿಕಾಳೊಂದು ಜುಣ್ಕ ಮಾಡಿದ್ದೆ. ಹುರುಳಿ ಜುಣ್ಕದ ಪೌಡರ್ ನನ್ನಲ್ಲೇ ಸಿಗುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕಿ ಹುರುಳಿಕಾಳೊಂದು ಜುಣ್ಕ ಮಾಡಿದ್ದೆ. ಎರಡೂ ಪರ್ಫೆಕ್ಟ್ ಆಗಿತ್ತು ಕಾಂಬಿನೇಷನ್ನು. ಸೊ ಹಿತೈಷ್ಗೆನೋ ಲಂಚ್ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಅವತ್ತಿನ ದಿನ ಬೆಳಗ್ಗೆನೇ ನಾನು ಮಾರ್ಕೆಟ್ಗೂ ಸಹ ಹೋಗಿಬಿಟ್ಟಿದ್ದೆ. ಆ್ಯಂಡ್ ಬರೋ ಅಷ್ಟರಲ್ಲಿ ನನಗೆ 9:45 ಆಗೋಗಿತ್ತು ಟೈಮು. 9:45 ಇನ್ನೊಂದು 5-10 ನಿಮಿಷದಲ್ಲಿ ಪ್ರದೀಪ್ ಸಹ ಆಫೀಸಿಗೆ ಹೊರಡ್ತಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಲ್ಲ, ಇಲ್ಲಿ ಲಂಚ್ ಸಹ ರೆಡಿ ಮಾಡಿಲ್ಲ ಅವ್ರಿಗೆ. ಹಾಗಾಗಿ ನೋಡಿ, ಇಲ್ಲಿ ಅವತ್ತೇ ನನಗೆ ಲೇಟ್ ಸಹ ಆಗೋಯ್ತು. ಫಟಾಫಟ್ ಅಂತ 5 ನಿಮಿಷದಲ್ಲಿ ಲಂಚ್ ಸಹ ಪ್ಯಾಕ್ ಮಾಡಿಬಿಟ್ಟೆ, ಮತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ಗೂ ಸಹ ಕೊಟ್ಬಿಟ್ಟೆ. ಎರಡೂ ಬಿಸಿಗಿಟ್ಟೆ. ಇಲ್ಲಿ ರೊಟ್ಟಿ ಮೇಕರ್ನೂ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟೆ, ಈ ಕಡೆ ತವಾನೂ ಸಹ ಬಿಸಿ ಆಗಲಿ ಅಂತ ಇಟ್ಟೆ. ಅವೆರಡು ಬಿಸಿ ಆಗೋ ಅಷ್ಟರಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಹಿಟ್ಟಿನಲ್ಲಿ ಒರಳಿಸ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಅಲ್ಲಿ ರೋಟಿ ಪ್ರೆಸರ್ನಲ್ಲಿ ರೋಟಿನ ಪ್ರೆಸ್ ಮಾಡಿ ಈ ಕಡೆ ತವಾಗೆ ತಂದು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಎಷ್ಟು ಬೇಗ ಆಗ್ತಾಯಿದೆ ಅಂತ ನೀವೇ ನೋಡ್ಬೋದು. 5 ಮಿನಿಟ್ಸ್ ಸಹ ಆಗಲಿಲ್ಲ ನನಗೆ. ಆಲ್ಮೋಸ್ಟ್ ಒಂದು 7 to 8 ಚಪಾತೀಸ್ನ ನಾನು ರೆಡಿ ಮಾಡಿಬಿಟ್ಟೆ. ಅಂದರೆ ಫುಲ್ಕಾ ಥರ ಬರುತ್ತೆ, ಚಿಕ್ಕದಾಗೇ ಇರುತ್ತೆ. ಅಂದರೆ ರೋಟಿ ಮೇಕರ್ ನಿಮ್ಮದು ಎಷ್ಟು ಸೈಜಲ್ಲಿ ಇರುತ್ತೆ ಅಷ್ಟು ಸೈಜಲ್ಲಿ, ಅಷ್ಟು ಅಗಲದಲ್ಲಿ ನಿಮಗೆ ಚಪಾತಿ ಆಗುತ್ತೆ. ಬಟ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಖಂಡಿತ ಇದು ವೇಸ್ಟ್ ಇಲ್ಲ. ನಾವು ಕರೆಕ್ಟಾಗಿ ಕರೆಕ್ಟ್ ಮೆಥಡ್ನಲ್ಲಿ ಹಿಟ್ಟನ್ನು ಕಲಸಿ ನಾವು ಯೂಸ್ ಮಾಡಿಕೊಂಡಾಗ ಅಷ್ಟೇ ಪ್ರತಿಯೊಂದು ಪ್ರಾಡಕ್ಟ್ಸ್ನೂ ಯೂಸಿಗೆ ಬರುತ್ತೆ. ಸೊ ಹಾಗಾಗಿ ನನಗವತ್ತು ತುಂಬ ಜನ ಕಮೆಂಟ್ ಹಾಕಿದ್ರಿ ಅಲ್ವಾ, ಹೌದು ಇದು ಅಟರ್ ವೇಸ್ಟ್, ನಾವು ಸಹ ತೆಗೆದಿಟ್ಬಿಟ್ಟಿದ್ದೀವಿ ಅಂತ. ದಯವಿಟ್ಟು ಯಾರ್ಯಾರು ತೆಗೆದಿಟ್ಟಿದ್ದೀರಾ ಎಲ್ಲನೂ ವಾಪಸ್ ತೆಗೆದುಬಿಟ್ಟು ಇವಾಗ ಈ ಥರ ಯೂಸ್ ಮಾಡಿ ನೋಡಿ. ಖಂಡಿತ ನೀವೇ ನನಗೆ ಮೆಸೇಜ್ ಹಾಕ್ತೀರಾ, ಹೌದು ತುಂಬಾ ಚೆನ್ನಾಗಾಯಿತು ಇದರಲ್ಲಿ ಚಪಾತಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಕಾ ಥರ ಮಾಡಿದ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಫುಲ್ಕಾ. ಆ್ಯಂಡ್ ಪದ್ರ ಥರನೂ ಬಂದಿದೆ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ರೋಟಿ ಟೇಸ್ಟಲ್ಲೂ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ಯೂಸ್ ಮಾಡ್ಕೊಳ್ಳಿ ಇದನ್ನು. ಸೊ ರೋಟಿ ಮೇಕರ್ಗೆ ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ಬೇಕು ಅಂತ ಗೊತ್ತಾಯಿತು ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.